ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಇನ್ 8 sentences. ಓಕೆ, 8 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಏಪ್ರಿಲ್ 2015, ಏಪ್ರಿಲ್ 2016, ಮಾರ್ಚ್ 2021, ಜೂನ್ 2023 and 2025 ಅಲ್ಲಿ ಕೇಳಿರುವಂತ ಪ್ರಶ್ನೆ. There are many ways. How can we prevent soil erosion? ಮಣ್ಣಿನ ಸವಕಳಿಯನ್ನ ತಡೆಯುವುದು ಹೇಗೆ ಅಂತ ಕೇಳಿದ್ದಾರೆ. There are many ways in preventing soil erosion. They are, first one, contour ploughing. Contour ploughing ಅಂತಂದ್ರೆ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು. ಸಾರಿ, ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು. Okay, so you can observe that the soil erosion is mostly found in the slopy areas. Okay, so in those slopy areas, contour ploughing can be done to prevent soil erosion. ಇಳಿಜಾರು ಪ್ರದೇಶಗಳಲ್ಲಿ ಮಣ್ಣಿನ ಸವಕಳಿ ಆಗುವುದರಿಂದ ಸೊ ಅಲ್ಲಿ ಉಳುಮೆ ಅಡ್ಡಲಾಗಿ ಉಳುಮೆ ಮಾಡಿದಾಗ ನಮಗೆ ಸವಕಳಿ ಕಡಿಮೆ ಆಗಬಹುದು. Construction of bunds around the agricultural land. Okay, so ಕೃಷಿ ಭೂಮಿಗೆ ಅಡ್ಡಲಾಗಿ ಬದುಗಳನ್ನ ನಿರ್ಮಿಸುವುದು, ಇದು ಕೂಡ ಒಂದು ಮೆಥಡ್. ಥರ್ಡ್ ಒನ್, ಡೆವಲಪ್ಮೆಂಟ್ ಆಫ್ ಟೆರೇಸ್ಡ್ ಅಗ್ರಿಕಲ್ಚರಲ್ ಫೀಲ್ಡ್ಸ್. ಓಕೆ, ಹಂತ ಹಂತವಾಗಿ ಕೃಷಿ ಕ್ಷೇತ್ರಗಳ ನಿರ್ಮಾಣವನ್ನ ಮಾಡುವುದು. ಡೆವಲಪ್ಮೆಂಟ್ ಆಫ್ ಟೆರೇಸ್ಡ್ ಅಗ್ರಿಕಲ್ಚರಲ್ ಫೀಲ್ಡ್ಸ್, ಕೃಷಿ ಕ್ಷೇತ್ರಗಳನ್ನ ಹಂತ ಹಂತವಾಗಿ ನಿರ್ಮಾಣ ಮಾಡುವುದು. ನಾಲ್ಕನೇದಾಗಿ ಪ್ರಿವೆನ್ಷನ್ ಆಫ್ ಡಿಫಾರೆಸ್ಟೇಷನ್, ಫೋರ್ತ್ ಒನ್. ಸೊ ಗ್ರೋಯಿಂಗ್ ಮೋರ್ ಅಂಡ್ ಮೋರ್ ಪ್ಲಾಂಟ್ಸ್ ಅಂಡ್ ಟ್ರೀಸ್ ಅಂಡ್ ಪ್ರಿವೆಂಟಿಂಗ್ ಆಫ್ ಡಿಫಾರೆಸ್ಟೇಷನ್, ಅರಣ್ಯ ನಾಶವನ್ನ ತಡೆಯೋದ್ರಿಂದ ನೀವು ಏನ್ ಮಾಡ್ಬೋದು, ಸಾಯಿಲ್ ಇರೋಷನ್ ಕಡಿಮೆ ಮಾಡ್ಬೋದು. ನೆಕ್ಸ್ಟ್, ಎನ್ಕರೇಜ್ಮೆಂಟ್ ಆಫ್ ಎಫಾರೆಸ್ಟೇಷನ್. ಸೊ ಬೋತ್ ಆರ್ ದ ನಾಟ್ ದ ಸೇಮ್ ಬಟ್ ಸೇಮ್ ಟು ಈಚ್ ಅದರ್, ಇಸಂಟ್ ಇಟ್? ಈಗ ಎಫಾರೆಸ್ಟೇಷನ್ ಜಾಸ್ತಿ ಮಾಡೋದು ಅಂತಂದ್ರೆ ಕಾಡುಗಳನ್ನು ಹೆಚ್ಚಾಗಿ ಬೆಳೆಸುವುದು, ಅದೇ ರೀತಿ ಕಾಡುಗಳ ನಾಶವನ್ನು ತಡೆಯುವುದು. ಓಕೆನಾ, ಎರಡು ಒಂದೇ ಅಂತ ಅನ್ಸಿದ್ರು ಮಕ್ಕಳೇ, ದೇರ್ ಇಸ್ ಅ ಡಿಫರೆನ್ಸ್. ಓಕೆ, ಗ್ರೋಯಿಂಗ್ ಮೋರ್ ಅಂಡ್ ಮೋರ್ ಟ್ರೀಸ್ ಅಂಡ್ ಪ್ಲಾಂಟ್ಸ್ ಈಸ್ ಈಕ್ವಲ್ ಟು ಎಫಾರೆಸ್ಟೇಷನ್. ಪ್ರಿವೆಂಟಿಂಗ್ ಡಿಫಾರೆಸ್ಟೇಷನ್ ಮೀನ್ಸ್ ಪ್ರಿವೆಂಟಿಂಗ್ ದ ಕಟಿಂಗ್ ಡೌನ್ ಆಫ್ ಟ್ರೀಸ್. ಓಕೆ, ಕಾಡುಗಳ ನಾಶವನ್ನ ತಡೆಯುವುದು. ಆಯ್ತಾ? ನೆಕ್ಸ್ಟ್ ಒನ್, ಕಂಟ್ರೋಲ್ ಆಫ್ ಲೈವ್ ಸ್ಟಾಕ್ ಗ್ರೇಸಿಂಗ್. ಓಕೆ, ಸೊ ಅತಿಯಾಗಿ ಮೇಯಿಸುವುದನ್ನ ಕಡಿಮೆ ಮಾಡೋದು. ಲೈವ್ ಸ್ಟಾಕ್ ಅಂತಂದ್ರೆ ಪ್ರಾಣಿಗಳು, ಸಾಕು ಪ್ರಾಣಿಗಳು, ಹಸು, ಕರು, ಕುರಿಗಳು, ಇತರೆ ಸಾಕು ಪ್ರಾಣಿಗಳನ್ನ ಮೇಯಿಸುವುದು, ಅದನ್ನ ಲೈವ್ ಸ್ಟಾಕ್ ಅಂತ ಕರೀತಾರೆ. ಗ್ರೇಸಿಂಗ್ ಅಂದ್ರೆ ಮೇಯಿಸುವುದು. ಓಕೆನಾ, ಸೊ ಪ್ರಾಣಿಗಳ ಅತಿಯಾದ ಮೇಯುವಿಕೆಯನ್ನು ತಡೆಯುವುದರಿಂದ ನೀವು ಸಾಯಿಲ್ ಇರೋಷನ್ ಕಡಿಮೆ ಮಾಡಬಹುದು. ಸೆವೆಂತ್ ಒನ್, ಪ್ಲಾನ್ಡ್ ಯೂಸ್ ಆಫ್ ವಾಟರ್. ನೀರನ್ನ ಯೋಜನಾಬದ್ಧವಾಗಿ ಉಪಯೋಗಿಸುವುದು. ಓಕೆ, ನೌ ಡು ನಾಟ್ ವೇಸ್ಟ್ ವಾಟರ್. ನೆಕ್ಸ್ಟ್ ಒನ್, ಕನ್ಸ್ಟ್ರಕ್ಷನ್ ಆಫ್ ಚೆಕ್ ಡ್ಯಾಮ್ಸ್ ಎಟ್ಸೆಟ್ರಾ. ಚೆಕ್ಗಳು ಮತ್ತು ಡ್ಯಾಮ್ಗಳ ನಿರ್ಮಾಣವನ್ನ, ಆಣೆಕಟ್ಟುಗಳ ನಿರ್ಮಾಣ ಮಾಡುವುದರಿಂದನೂ ಕೂಡ ನೀರಿನ ಹರಿವನ್ನ ಕಡಿಮೆ ಮಾಡಿ ನೀವು ಏನ್ ಮಾಡ್ಬೋದು, ಮಣ್ಣಿನ ಸವಕಳಿಯನ್ನ ತಡೆಗಟ್ಟಬಹುದು. ಸೊ ಈ ಎಲ್ಲ ವಿಧಾನಗಳ ಮೂಲಕ ಮಣ್ಣಿನ ಸವಕಳಿಯನ್ನ ತಡೆಗಟ್ಟಬಹುದು ಮಕ್ಕಳು.